ನಿಮಿಷ ನಾನಿಲ್ಲಿ ಕೇಳ್ತಿರೋದು ಪ್ಯೂರ್ಲಿ ಬರ. ಇದು GSTನೂ ಅಲ್ಲ, ಇದು ಸೆಸ್ಗೂ ಬರಲ್ಲ, ಇನ್ನೊಂದು ಯಾವುದಕ್ಕೂ ಬರಲ್ಲ. ಇದು ಬರ ಅಂತ ಬಂದಾಗ ಕೇಂದ್ರದ ಜವಾಬ್ದಾರಿ ಯಾವ ರಾಜ್ಯಗಳಿಗೂ ಏನೂ ಕೊಡಬೇಕಾಗೇ ಇಲ್ಲ. ಹೇಳ್ಬಿಡಿ ನೋಡೋಣ ನೀವು. ಸರ್ ಆ ಥರ ಪ್ರಶ್ನೆನೇ ಇಲ್ಲ. ಯಾಕೆಂದ್ರೆ ಇವತ್ತು ಯಾವುದೇ ರಾಜ್ಯದಲ್ಲಿ ಅತಿವೃಷ್ಟಿ ಆಗಿರ್ಬೋದು, ಅನಾವೃಷ್ಟಿ ಆದಂತ ಸಂದರ್ಭದಲ್ಲಿ ಆ ರಾಜ್ಯಕ್ಕೆ ಕೊಡುವಂಥದ್ದು ಮೊದಲಿಂದಲೂ ನಡ್ಕೊಂಡೇ ಬಂದಿದೆ. ಅದು ಹಾಗೆ ಆಗುತ್ತೆ. ನಿಮಿಷ ಕೇಳಿ ಸರ್, ಈಗಲೂ ಕೂಡ ಕರ್ನಾಟಕಕ್ಕೆ ಬಂದೇ ಬರುತ್ತೆ, ಬಂದೇ ಬರುತ್ತೆ. ನೀರಿಲ್ಲ, ಬರ ನೀವು ಇಲ್ಲಿನ ಸರ್ಕಾರಗಳು ಯಾವುದೇ ಒಂದು ಮುಂಜಾಗ್ರತೆ ಅಕೌಂಟ್ ಇದೆ. ನಿಮಗೆ ಕೇಳ್ಬಿಡ್ತೀನಿ ಗೋವಿಂದರಾಜ್. ಇಲ್ಲ, ನಾನು ಕಂಪ್ಲೀಟ್ ಮಾಡಕ್ ಬಿಡಿ. ಒಂದು ನಿಮಿಷ ಇರಿ ಗೋವಿಂದರಾಜ್, ನಿಮಗೆ ಕೇಳ್ತೀನಿ, ನಾನು ಬೇರೆ ಯಾರಿಗೂ ಹೋಗೋದೇ ಇಲ್ಲ. ನಾನು ಇಲ್ಲಿ ಏನು ಗೊತ್ತಾ ಪ್ರಶ್ನೆ, ಈಗ ಡಬಲ್ ಇಂಜಿನ್ ಬಂತು, ಕಾಂಗ್ರೆಸ್ ಸರ್ಕಾರ ಇತ್ತು, ದೇವೇಗೌಡರು ಪ್ರಧಾನಿ ಆಗಿತ್ತು. ನಂದು ಒಂದೇ ಜೆನ್ಯೂನಾಗಿ ಒಂದು ಕ್ವಶನ್ ಇದೆ. ಈಗ ನಿಮ್ಮ ಅವಧಿ ಲಾಸ್ಟ್ 10 ವರ್ಷ ಇನ್ಯಾರೂ ಸರಿ ಇಲ್ಲ ಅಂತ ಅಂದ್ಕೊಂಬೋಣ. ಮುಂಚೆ ಮಹದಾಯಿ ಏನಾದರೂ ಬಗೆಹರಿಸಿದ್ದೀರಾ ನೀವು? ಕಾವೇರಿ ಸರಿಯಾಗಿ ನಮಗೆ ಇಶ್ಯೂ ಬಗೆಹರಿದಿದೆಯಾ? ನಮಗೆ ಕಾವೇರಿ ಇಶ್ಯೂ ಬಗೆಹರಿದಿದೆಯಾ? ಭದ್ರಾದೇನಾದರೂ ಮಾಡಿದ್ರಾ? ನೀರಿನ ವಿಚಾರದಲ್ಲಿ ಡಬಲ್ ಇಂಜಿನ್ ಬಂದರೂ ಇಲ್ಲ, ಗೋವಾದಲ್ಲೂ ನಿಮ್ಮದೇ ಸರ್ಕಾರ ತ್ರಿಬಲ್ ಇಂಜಿನ್ ಇದ್ರೂ ಇಲ್ಲ. ನಾನು ಹೇಳ್ತೀನಿ ನೋಡಿ ಸರ್, ಒಂದು ಶಾಶ್ವತ ಪರಿಹಾರಗಳೇನೂ ಇಲ್ಲ. ಹಾಗಾಗಿ ರಾಜ್ಯಗಳು ಕಿತ್ತಾಡ್ತಾನೆ ಇರಬೇಕು, ಚುನಾವಣೆ ಬರ್ತಿರಬೇಕು, ಘೋಷಣೆ ಮಾಡ್ತಾನೆ ಇರಬೇಕು. ಈಗ ಇದ್ರದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಚರ್ಚೆ ನಡೀತಾ ಇದೆ. ಓಕೆ. ಸೊ ಮೊನ್ನೆ 1.5 ತಿಂಗಳಿಂದಡೆ ಮಹದಾಯಿ ವಿಚಾರವಾಗಿ, ಆ ಫಾರೆಸ್ಟ್ ವಿಚಾರವಾಗಿ ಒಂದು ಚರ್ಚೆ ಬಂದಂತ ಸಂದರ್ಭದಲ್ಲಿ ಸರಿಯಾದ ಒಂದು ಈ ಜಂಗಲ್ ಫಾರೆಸ್ಟ್ ಏನಿದೆಯಲ್ಲ ಅದರಿಂದ ಒಂದು ಅನುಮೋದನೆ ಆಗ್ಬೇಕು ಅನ್ನೋದು ಇರ್ತಕ್ಕಂಥದ್ದು, ಅದು ಸರಿಯಾಗಿ ತರದ್ ಆಗ್ಬೇಕು ಅಂತ ಕರ್ನಾಟಕದಿಂದ ಮೊನ್ನೆ ಆಗಿರ್ತಕ್ಕಂಥ ಘಟನೆ. ಒಂದು ಅಪ್ಲಿಕೇಶನ್ ನ ಕರ್ನಾಟಕದಿಂದ ಹೋಗಿ ಹಾಕಿದಾರ ಇಲ್ವಾ ಅಂತ ಕೇಳಿ. ಅಂದ್ರೆ ಇವತ್ತು ಕಾಂಗ್ರೆಸ್ನವರಿಗೆ ಯಾವ ರೀತಿ ಬೇಜವಾಬ್ದಾರಿ ಕೆಲಸಗಳು ಆಗುತ್ತೆ ಅಂದ್ರೆ, ಯಾಕೆಂದ್ರೆ ಮಹದಾಯಿ ಯೋಜನೆಗಳು ಕೇಂದ್ರ ಸರಿ ಇಲ್ಲ, ಬಿಜೆಪಿ ನಿಮ್ಮದೇ ಸರ್ಕಾರ ಸರ್. ಯಾವುದೇ ಒಂದು ಇದಕ್ಕೆ ಕಾನೂನಾತ್ಮಕ ಒಂದು ಚಟುವಟಿಕೆ ಸಂಬಂಧಪಟ್ಟ ನೀರಾವರಿ ಸಚಿವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಸ್ಬೇಕು. ಇವ್ರು ಸರಿ ಇಲ್ಲ ಗೋವಿಂದರಾಜ್ ಅವರೇ. ಕೋರ್ಟ್ ಅಲ್ಲಿ ಇರ್ಬೇಕಾದಾಗ ಕೋರ್ಟ್ ಇದಕ್ಕೆ ಕೇಂದ್ರ ಸರ್ಕಾರ ಇಂಟರ್ಫಿಯರ್ ಆಗಕ್ಕಾಗಲ್ಲ. ಆಯ್ತು, ಓಕೆ. ಇದು ನೀವು ಯಾವುದೇ ಸರ್ಕಾರ ನಾಳೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ರು ನಾಳೆ ಆ ಕೆಲಸ ಮಾಡಕ್ಕಾಗಲ್ಲ. ರಾಜ್ಯಗಳ ಮಧ್ಯೆ ಸರಿಯಾದ ಟೈಮ್ ಅಲ್ಲಿ ಆ ಅಪ್ಲಿಕೇಶನ್ ಹಾಕಿ ಕಾನೂನು ಹೋರಾಟಗಳು ಅಂತ ಹೋದಾಗ ಕಾನೂನು ಹೋರಾಟ ಮಾಡಬೇಕು. ಇದೇ ಕಾವೇರಿ ವಿಚಾರದಲ್ಲಿ ಏನ್ ಮಾಡಿದ್ರು? ಮಹದಾಯಿಗಿರೋ ಸಮಸ್ಯೆ ಏನ್ ಅನ್ಕೊಂಡಿದ್ದೀರಿ ನಿಮ್ ಪ್ರಕಾರ? ಒಂದು ಕ್ಲಿಯರೆನ್ಸ್ ಬೇಕಪ್ಪ, ಕ್ಲಿಯರೆನ್ಸ್ ಬೇಕು ಅಲ್ವಾ? ಅದಕ್ಕೆ ಮೊನ್ನೆ ಅಪ್ಲಿಕೇಶನ್ ಹಾಕ್ಬೇಕು, ಯಾಕಂದ್ರೆ ಅಟೆಂಡೇ ಮಾಡಿಲ್ಲ ಇವರು. ಈ ಕ್ಲಿಯರೆನ್ಸ್ ನರೇಂದ್ರ ಮೋದಿ ಅವರು ನಿಜವಾಗ್ಲೂ ಇಚ್ಛಾಶಕ್ತಿ ಇಟ್ಕೊಂಡು ಆ ಪರಿಸರ ಸಂಬಂಧಪಟ್ಟದ್ ಕರೆದು, ಅರಣ್ಯದವ್ರನ್ನ ಕರೆದು ನಿಜವಾಗ್ಲೂ ಇದಕ್ಕೊಂದು ಬಗೆಹರಿಬೇಕಪ್ಪ ಅಂತ ಹೇಳ್ಬಿಟ್ಟಿದ್ರೆ ದೊಡ್ಡ ಇಶ್ಯೂನ ಇದು. ನೋಡಿ, ಒಂದು ಕೋರ್ಟ್ ಮೆಟ್ಲೆ ಮೋದಿ ವಿಶ್ವನಾಯಕ ಕಾನೂನಿನ ಸಂವಿಧಾನದ ಪ್ರಕಾರನೇ ಆ ವಿಚಾರಗಳು ನಡೆಯುವಂತದ್ದು ಆಗ್ಲೇಬೇಕು. ಇಲ್ಲಿ ಯಾವ್ದೋ ಒಂದೊಂದು ಅಧಿಕಾರ ಇದೆ ಅನ್ಬಿಟ್ಟು ಚಲಾವಣೆ ಮಾಡಕ್ ಬರಲ್ಲ. ಅವತ್ತು ಕಾಂಗ್ರೆಸ್ ಇದ್ದಾಗಲಿಂದ ನಡ್ಕೊಂಡ್ ಬಂದಿರತಕ್ಕಂಥದ್ದು. ಫೈನ್. ಈಗ ಬಾಲಕೃಷ್ಣ ಅವರೇ, ಈ ಕ್ಷಣಕ್ಕೂ ನಿಮ್ಮ ಪಾರ್ಟಿ ಕ್ಯಾಂಡಿಡೇಟ್ಗಳ ವಿಚಾರದಲ್ಲಿ ತಡಕಾಡ್ತಾ ಇದೆಯಾ? ಸರಿ ಆಯ್ತಪ್ಪ, ಈಗ ಅವ್ರು ಅನೌನ್ಸ್ ಮಾಡಿದ್ರು, ನಾನು 7 ನೀವೇ ಮೊದಲು ಅನೌನ್ಸ್ ಮಾಡಿದ್ರಿ. ಉಳಿದ ಕ್ಷೇತ್ರಗಳಿಗೆ ತಡಕಾಟ ಆಗ್ತಿರೋ ಕಾರಣಕ್ಕೆ ನಿಮ್ಗೆ ಲೇಟ್ ಆಗ್ತಿದೆಯಾ ಕ್ಯಾಂಡಿಡೇಟ್ಗಳನ್ನ ಇದು ಮಾಡೋದು, ಅಥವಾ ವಿನಬಿಲಿಟಿಯನ್ನು ಮಾನದಂಡವಾಗಿ ಇಟ್ಕೊಳ್ಳೋದಕ್ಕೆ ಗೊಂದಲ ಆಗ್ತಿದೆಯಾ ನಿಮಗೆ ಅಂತ? ಕರ್ನಾಟಕದಲ್ಲಿ ನಮಗೆ ಕ್ಯಾಂಡಿಡೇಟ್ಗಳಿಗೇನು ಕೊರತೆ ಇಲ್ಲ. ಎಲ್ಲ ಕಡೆ ಎಲ್ಲ ಪಾರ್ಟಿ ಯೋಜನೆ ಇರ್ತಾರೆ. ಇವತ್ತಿನ ದಿನ 20ಕ್ಕನ್ನ ಹೆಚ್ಚು ಸೀಟ್ಗಳು ಗೆಲ್ಲೋದು ಖಂಡಿತ ಗೆದ್ದೇ ಗೆಲ್ತೀವಿ. ಅಷ್ಟು ಸೀಟು ನಮ್ಮ MP ಗಳು ಗೆದ್ದೇ ಗೆಲ್ತಾರೆ ಇವತ್ತಿನ ದಿನ. ಅದು ಏನು ವಿಚಾರದಲ್ಲಿ ಗೆಲ್ತಾರೆ? ಇವತ್ತಿನ ದಿನ ಜನ ಏನೇನು ಕಷ್ಟದಲ್ಲಿ ಸಿಲುಕಿದ್ದಾರೆ. ಉದಾಹರಣೆಗೆ ಮಣಿಪುರ ವಿಷಯ ತಗೊಳ್ಳೋಣ. ಮಣಿಪುರದಲ್ಲಿ ಅಷ್ಟು ದೊಡ್ಡ ಹಿಂಸಾಚಾರ ಆಗಿ ಪ್ರಧಾನಮಂತ್ರಿಯವರು ಒಂದೇ ಒಂದು ಸಣ್ಣ ಟ್ವೀಟ್ ಸಹ ಮಾಡಿಲ್ಲ. ಮಣಿಪುರಕ್ಕೆ ಹೋಗಿ ಮಾತಾಡೋದು ಇರ್ಲಿ, ಒಂದು ಟ್ವೀಟ್ ಸಹ ಮಾಡಿಲ್ಲ. ರೆಸ್ಲರ್ಸ್ ಭಾರತಕ್ಕೆ ಪದಕಗಳು ತಂದ್ಕೊಟ್ಟಂತ ರೆಸ್ಲರ್ಸ್ ಅವ್ರ ಮೇಲೆ, ರೆಸ್ಲರ್ಸ್ ಹೆಣ್ಮಕ್ಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ ಆ ರೆಸ್ಲರ್ಸ್ ಬೀದಿಯಲ್ಲಿ ತಿಂಗಳಂಗಟ್ಲೆ ವರ್ಷಾಂಗಟ್ಲೆ ಪ್ರತಿಭಟನೆ ಮಾಡಿದ್ರು. ಅಂತವ್ರ ಬಗ್ಗೆ ಪ್ರಧಾನಮಂತ್ರಿ ಒಂದ್ ಸಣ್ಣ ಟ್ವೀಟ್ ಮಾಡಲಿಲ್ಲ. ಇವತ್ತಿನ ದಿನ ಎಲ್ಲೆಲ್ಲಿ ಈ ತರ ಆಗಿದೆ, ತೊಂದರೆಗಳಾಗಿದೆ, ಅದು ಯಾವ್ದ್ರ ಬಗ್ಗೆನೂ ಒಂದು ಚಕಾರ ಎತ್ತಿಲ್ಲ. ರೈತರು ಬೀದಿಯಲ್ಲಿ ಎಷ್ಟು ಜನ ಪ್ರಾಣ ತ್ಯಾಗ ಮಾಡಿದ್ರು ಪ್ರತಿಭಟನೆ ಮಾಡೋದ್ರಲ್ಲಿ. ಆ ರೈತರ ಮೇಲೆ ಟಿಯರ್ ಗ್ಯಾಸ್ ಹಾಕೋದೇನು, ವಾಟರ್ ಇದು ಹೊಡಿಯೋದೇನು, ರೈತರಿಗೆ ಏನೇನು ಹಿಂಸೆ ಕೊಟ್ಟಿದ್ದೀರಾ ನೀವು? ಅವ್ರನ್ನ ರೈತರನ್ನ ನೀವೇ ಬಿಜೆಪಿಯವರು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಭಯೋತ್ಪಾದಕರು ಅಂತ ಬೇರೆ ಹೇಳಿದೀರಾ. ನಮ್ಮ ದೇಶದ ರೈತರನ್ನ ಏನೇನ್ ಭಾಷೆ ಮಾತಾಡಿದ್ದೀರಾ ಅದನ್ನ ನೀವೇ ನೆನಪಿಸ್ಕೊಳ್ಳಿ. ಕೊಡ್ತೀನಿ ಅಂತ ಬಂದು ನೀವು ಇದೇ 2014ರಲ್ಲಿ ನೀವು ಆಡಳಿತ ಕೊಡುವಾಗ ಬಂದಾಗ ನೀವ್ ಏನ್ ಹೇಳ್ಕೊಡ್ತೀರಾ?
ಹೇಳ್ಕೊಂಡು ಬಂದ್ರಿ, ಬೆಲೆ ಏರಿಕೆ ವಿರುದ್ಧ ಬಂದ್ರಿ, ಭ್ರಷ್ಟಾಚಾರದ ವಿರುದ್ಧ ಹೇಳಿಕೆ ಕೊಟ್ಕೊಂಡು ಬಂದ್ರಿ. ನೀವು ಮಾಡಿದಂತ ಇದೇನು ನೋಟ್ ಬ್ಯಾನ್ ಮಾಡಿ ಯಾರಿಗೆ ತೊಂದರೆ ಕೊಟ್ರಿ? ನೋಟ್ ಬ್ಯಾನ್ ಇಂದ ನಿಮ್ಗೆ ಏನಾದ್ರು ಕಪ್ಪಣ್ಣ ಸಿಕ್ಕಿಲ್ಲ ನಿಮ್ಗೆ. ನೀವು ಬಡವರಿಗೆ ಇದು ಮಾಡಿದ್ರಿ. ಅದಾದ್ಮೇಲೆ ಕೋವಿಡ್ GST ನಲ್ಲಿ ತೊಂದರೆ ಮಾಡಿದ್ರಿ. ಕೋವಿಡ್ ಬಂತು, ಕೋವಿಡ್ ನ ಇದ್ರಲ್ಲಿ ನಿರ್ವಹಣೆ ಮಾಡೋದ್ರಲ್ಲಿ ವಿಫಲ ಆದ್ರಿ. ಎಲ್ಲೋ ನೀವು ಕೋವಿಡ್ ನಿರ್ವಹಣೆ ನೀವು ಇದು ಅಮೆರಿಕದಿಂದ ಪ್ರಧಾನಮಂತ್ರಿ ಕರ್ಕೊಂಡು ಬಂದು ದೊಡ್ಡ ಕಾರ್ಯಕ್ರಮ ಮಾಡುವಂತ ಅವಶ್ಯಕತೆ ಇಲ್ಲದೆ ಇದ್ರೂ ನೀವು ಮಾಡಿದ್ರಿ. ಕೋವಿಡ್ ಲಾಕ್ಡೌನ್ ಇರೋಂಥ ಸಮಯ ಜಸ್ಟ್ ಒಂದು ವಾರಕ್ಕೆ ಮುಂಚೆ ಅಂತ ಕಾರ್ಯಕ್ರಮಗಳು ಮಾಡಿದ್ರಿ. ನೀವು ಮಾಡಿರೋಂಥ ಸಾಲ್ ಇದು ತಗೊಂಡ್ ಬನ್ನಿ. ಅದೇ ಕೋವಿಡ್ ಟೈಮ್ನಲ್ಲಿ PM ಕೇರ್ಸ್ ಫಂಡ್ ಅಂತ ನೀವು ಒಂದು ಮಾಡಿದ್ರಿ. PM ಅಂದ್ರೆ ಯಾರು? ಪ್ರಧಾನಮಂತ್ರಿ. PM ಕೇರ್ಸ್ ಫಂಡ್ ಅಕೌಂಟಬಿಲಿಟಿನ ಅಲ್ವಾ? ಅಕೌಂಟಬಿಲಿಟಿ ಆಗಿರೋ ಫಂಡ್ ನೀವು ಲೆಕ್ಕ ಕೊಟ್ಟಿದ್ದೀರಾ. ನೀವು ಲೆಕ್ಕ ಕೊಟ್ಟಿಲ್ಲ ಅಂದ್ರೆ ನೀವು ಭ್ರಷ್ಟಾಚಾರ ಮಾಡಿದ್ದೀರಾ ಅಂತಾನೆ ಆಯ್ತು. ಅಲ್ಲಿಂದ ಹಿಡಿದು ಇವತ್ತಿನವರೆಗೂ ಯಾವ್ದು ನೀವು ಇವತ್ತಿನ ED ಮತ್ತೆ IT ರೇಡ್ಗಳು ನೀವು ಮಾಡಿದ್ದೀರಾ. ಯಾವ್ಯಾವ ಸಂಸ್ಥೆಗಳು ನೀವು IT ರೇಡ್ಗಳು ಮಾಡಿದ್ದೀರಾ, ಅವ್ರ ಹತ್ರ ನೀವು ಏನ್ ಕಿಕ್ ಬ್ಯಾಕ್ ಪಡ್ಕೊಂಡಿದ್ದೀರಾ, ಅವರಿಂದ ನಿಮ್ಗೆ ಏನ್ ಹಣ ಬಂದಿದೆ, ಹೋಗ್ಲಿ ಇಷ್ಟು ಜನರ ಹತ್ರ ನೀವು ರೈಡ್ ಮಾಡಿದಿರಲ್ಲ, ಯಾರ ಮೇಲೆ ನೀವು ಆಕ್ಷನ್ ತಗೊಂಡಿದ್ದೀರಾ, ಎಷ್ಟು ಜನ ಜೈಲ್ಗೆ ಹೋಗಿದ್ದಾರೆ, ಎಷ್ಟು ಜನರ ಮೇಲೆ ಶಿಕ್ಷೆ ಆಗಿದೆ, ಅದೆಲ್ಲ ನೀವು ಲೆಕ್ಕ ಕೊಡ್ಬೇಕು. ಇವತ್ತಿನ ದಿನ ದೇಶಕ್ಕೆ, ದೇಶದ ಜನರಿಗೆ ಇದೆಲ್ಲ ಅವಶ್ಯಕತೆ ಇದೆ. ನೀವು ಸುಮ್ಮನೆ ಅವ್ರು ಯಾರೋ ಇದು ಮಾಡಿದ್ದಾರೆ ಅಂತ ನೀವು ಹೇಳ್ತೀರಾ ಹೊರತು ಅವ್ರು ಏನ್ ತಪ್ಪು ಮಾಡಿದ್ದೀರಾ, ಅವ್ರಿಗೆ ಏನ್ ಶಿಕ್ಷೆ ಆಗಿದೆ ಅಂತ ನೀವು ಹೇಳ್ತಾ ಇಲ್ಲ. ಅವ್ರ ಹತ್ರ ಕಿಕ್ ಬ್ಯಾಕ್ ಏನ್ ಪಡ್ಕೊಂಡಿದ್ದೀರಾ ಅನ್ನೋದು ಇವತ್ತಿನ ದಿನ ಪ್ರತಿಯೊಂದು ಬಹಿರಂಗ ಆಗಿದೆ. ಫೈನ್ ಇಲ್ಲಿ ಬಸವರಾಜ್ ಅವರೇ, ಈಗ ರಾಜ್ಯಕ್ಕೆ ಏನ್ ಮಾಡೋಣ ಹೇಳಿ? ರಾಜ್ಯನ ಏನ್ ಮಾಡೋಣ ನಾವೀಗ? ರಾಜ್ಯದ ಜನತೆ ಯೋಚನೆ ಮಾಡಬೇಕು. ಯಾಕಂದ್ರೆ ಇವತ್ತಿಂದ ಏನ್ ನಿರ್ಧಾರ ತಗೊಳ್ತೀರಾ ಅದು ನಿಮ್ಮ ಮುಂದಿನ 5 ವರ್ಷ ಅಷ್ಟೇ ಅಲ್ಲ, ಡಿಸೈಡ್ ಮಾಡುತ್ತೆ. ಒಂದು ಪೀಳಿಗೆ ಭವಿಷ್ಯ ಡಿಸೈಡ್ ಮಾಡುತ್ತೆ. ಆ್ಯಂಡ್ ಇವತ್ತು ನಾವು ಗಮನ ಕೊಡಬೇಕಾಗಿರೋದು ರಾಜ್ಯದ ಜನತೆ ಎಲ್ಲ. ನೀವು ತುಂಬಾ ಈಗ ಎಲೆಕ್ಷನ್ ಬಂದ ತಕ್ಷಣ ಇನ್ನೂ ಸ್ವಲ್ಪ ಜಾಸ್ತಿ ಬರ್ತವೆ. ಪಾಕಿಸ್ತಾನ ಎಲ್ಲ ಬರುತ್ತೆ, ತುಂಬಾ ಅಳ್ತಾ ಇದ್ದಾರೆ ಎಲ್ಲ ಕಡೆ. ಅದರಲ್ಲಿ ಬಟ್ ಜನರು ಇವತ್ತು ಯೋಚನೆ ಮಾಡಬೇಕಾದ್ರೆ ನಾವು ದೇಶ ಯಾವ ಕಡೆ ಹೋಗ್ತಾ ಇದೀವಿ, ದೇಶವನ್ನು ರಕ್ಷಿಸಬೇಕು, ಸಂವಿಧಾನ ರಕ್ಷಿಸಬೇಕು, ಪ್ರಜಾಪ್ರಭುತ್ವ ರಕ್ಷಿಸಬೇಕು. ಯಾಕೆ ಅಂತ ಅಂದ್ರೆ ಈಗ ಇರೋ ಸರ್ಕಾರ ಯಾವ ರೀತಿಯಾಗಿ ಅದನ್ನ ದುರ್ಬಳಕೆ ಮಾಡ್ತಾ ಇದೆ ಅನ್ನೋದು ನಿಮ್ಮ ಕಣ್ಮುಂದೆ ನಿದರ್ಶನ ಇದೆ. ಎಲೆಕ್ಷನ್ ಕಮಿಷನರ್ ಯಾಕೆ ರಿಸೈನ್ ಮಾಡಿದ್ರು? ಆ ಪ್ರಶ್ನೆಗೆ ಉತ್ತರ ಇದೆಯಾ? ಅದೇ ಸ್ವಲ್ಪ ಗಮನಿಸಿ, ಜನರು ಗಮನಿಸ್ಲಿ ಅಂತ ನಾನು ಹೇಳ್ತಾ ಇರೋದು. ಇವತ್ತು ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಆಗಿ ಎಲೆಕ್ಟ್ರಲ್ ಬಾಂಡ್ನ ಯಾಕೆ ಅದನ್ನ ಡಿಸ್ಕ್ವಾಲಿಫೈ ಮಾಡಿದ್ರು? ಜನರು ಗಮನಿಸಬೇಕು. ರೈತರ ವಿಚಾರದಲ್ಲಿ 3 ಕಾನೂನುಗಳು ತಂದಿದ್ದಾಯ್ತು, ತೆಗೆದಿದ್ದಾಯ್ತು. ಯಾಕೆ? ಅದನ್ನ ಜನರು ಗಮನಿಸಬೇಕು. 10 ವರ್ಷದಿಂದ ನೀವು MSP ಕೊಡ್ತೀರಿ ಅಂದಿದ್ರು. ಇವತ್ತಿನವರೆಗೂ ರೈತರು ಅಲ್ಲಿ ಹೋಗಿ ಅದಕ್ಕೆ ಪ್ರಶ್ನೆ ಕೇಳಕ್ಕೂ ಅವಕಾಶ ಇಲ್ಲ ಸ್ವಾಮಿ. ಇವ್ರ ಸರ್ಕಾರದಲ್ಲಿ ಪ್ರಶ್ನೆ ಕೇಳಕ್ಕೂ ಅವಕಾಶ ಇಲ್ಲ. ಹತ್ರನೇ ಬರಬೇಡಿ ಅಂತಾರೆ. ಯಾರ ಹತ್ರ ಹೋಗೋಣ ನಾವು? ಯಾರ ಹತ್ರ ಹೋಗೋಣ ಜನ? ಇದನ್ನ ಯೋಚನೆ ಮಾಡಬೇಕು. ಮತ್ತೆ ನಿಮಗೆ ಸ್ಪಂದಿಸುವಂತ ಯಾವ ಅಭ್ಯರ್ಥಿಗಳಿದ್ದಾರೆ ಅವ್ರಗಳಿಗೆ ನೀವು ಸರಿಯಾದ ಇವತ್ತು ಮತ ಕೊಡಬೇಕು ಅನ್ನೋದು ನನ್ನ ಬೇಡಿಕೆ. ಥ್ಯಾಂಕ್ ಯು ಬಸವರಾಜ್ ಅವರೇ, ಥ್ಯಾಂಕ್ ಯು ಗೋವಿಂದರಾಜ್ ಅವರೇ, ಥ್ಯಾಂಕ್ ಯು ಬಾಲಕೃಷ್ಣ ಅವರೇ. ನೋಡೋಣ, ಈ ಎಲೆಕ್ಷನ್ ಜನರ ಸಮಸ್ಯೆಗಳಿಗೆ ಉತ್ತರ ಆಗುತ್ತಾ? ಫ್ಯಾಮಿಲಿ ಸೆಂಟಿಮೆಂಟ್ಗಳಿಗೆ ಯಾರೋ ಜೋರಾಗಿ ಅಳ್ತಾ ಇದ್ದಾರೆ, ಒಂದು ಊರಿಗಿಂತ ಇನ್ನೊಂದು ಊರಲ್ಲಿ ತುಂಬ ಚೆನ್ನಾಗಿ ಕಣ್ಣೀರು ಸುರಿಸ್ತಾ ಇದ್ರು, 2-3 ಟವಲ್ ನೆಂದೋಯ್ತು, ಕರ್ಶೀಫ್ ನೆಂದೋಯ್ತು, ಇದ್ರ ಆಧಾರದ ಮೇಲೆ ಓಟ್ ಹಾಕಬೇಕಾ? ಅಯ್ಯೋ ನನ್ನ ಮಗನ ಟಿಕೆಟ್ ಸಿಕ್ಕಲಿಲ್ಲ, ಅಯ್ಯೋ ಆ ಫ್ಯಾಮಿಲಿ ಟಿಕೆಟ್ ಸಿಕ್ಬಿಟ್ಟಿದೆ, ಅಯ್ಯೋ ಇವರು ಸಿಕ್ಕಲಿಲ್ಲ, ಇಂಥ ಸೆಂಟಿಮೆಂಟ್ ಮಾತುಗಳಿಗೆ ಮರುಳಾಗದೆ ನಿಮ್ಮ ಕ್ಷೇತ್ರಕ್ಕೆ ಯಾರು ಸೂಕ್ತ, ಯಾರು ಬಣ್ಣದ ಮಾತಾಡಲ್ಲ, ಯಾರು ಅಂಗೈನಲ್ಲೇ ಅರಮನೆ ತೋರಿಸಲ್ಲ ಅಂಥ ವ್ಯಕ್ತಿನ ಆಯ್ಕೆ ಮಾಡಿ ಅಂತ ಹೇಳ್ತಾ